ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅನ್ಕೊತೀನಿ. ಹಂಗೆ ಇದು ನಂದು ಮಂಡೇ ವ್ಲಾಗ್ ನೋಡ್ರಿ. ಇವತ್ತಿನ ನನ್ನ ಒಂದು ದಿನ ಯಾವ ರೀತಿ ಇತ್ತು, ಯಾವ ರೀತಿ ಶುರುವಾಗಿತ್ತು, ನಾನು ಏನೇನೆಲ್ಲ ಮಾಡಿದೆ ಇವತ್ತಿನ ದಿನ ಅಂಥೇಳಿ ನೀವು ಈ ಒಂದು ವ್ಲಾಗ್ ಒಳಗೆ ನೋಡ್ಬೋದು. ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಏನಂತ ಹೇಳಿದ್ರೆ ನಾನು ಇದನ್ನು ಈ ಎಲ್ಲ ವಿಡಿಯೋ ಮಾಡ್ಕೊಳ್ಳುವಾಗ ಗುಬ್ಬಿ ಮಲ್ಕೊಂಡಿದ್ಲು ರೀ. ಆಕೆಗೆ ಜೋಳಿಗ್ಯಾಗ ಮಲ್ಕೊಂಡಿದ್ಲ. ನಾನಲ್ಲೇ ಟಿ ವಿ ಆನ್ ಮಾಡಿ ಇಟ್ಟಿದ್ದೆ. ಅದನ್ನೇನಾದರೂ ನಾನು ಆಫ್ ಮಾಡಿದ್ದೆ ಅಂತಂದ್ರೆ ಆಕೆ ಹೇಳ್ತಾಳೆ. ಹಾಗಾಗಿ ನಾನು ಅದೇ ಟಿ ವಿ ಒಳಗೆ ಒಂದು ಪುನೀತ್ ರಾಜ್ಕುಮಾರ್ದು ಅವ್ರದ್ದು ಸಾಂಗ್ ಹತ್ತಿತ್ತು. ಅದನ್ನು ಹಾಡ್ಕೊತ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಅದನ್ನು ನೀನಾರು ಮಾತಾಡಿ ವಿಡಿಯೋ ಮಾಡ್ಕೋಬೇಕಂಥೇಳಿ ಟಿ ವಿಯಲ್ಲಿ ಆಫ್ ಮಾಡಿದ್ದೆ ಅಂದ್ರೆ ಆಕೆ ಹೇಳ್ತಾಳೆ ರೀ. ಹಾಗಾಗಿ ನಾನು ಹಂಗೆ ಟಿ ವಿದು ಸೌಂಡೆಲ್ಲ ಇಟ್ಕೊಂಡು ಈ ವಿಡಿಯೋನ ಮಾಡ್ಕೊಂಡಂಥದ್ರಿ. ಹಂಗೆ ಇದು ನೋಡ್ರಿ. ಏನಂತ ಹೇಳಿದ್ರೆ ಇದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇದಿಷ್ಟು ಹರಿವಿತ್ತು ನೋಡ್ರಿ. ಏನಂತ ಹೇಳಿದ್ರೆ ಅದೇ ಕಡ್ಲಿ ಗಿಡ ಎಲ್ಲ ಊರಿಂದ ಕೊಟ್ಟು ಕಳಿಸಿದ್ರಲ್ರಿ, ಅದೆಲ್ಲನೂ ನಾವು ಅವತ್ತು ಸಂಡೇ ರಾತ್ರಿ ಬಿಗ್ ಬಾಸ್ ಎಲ್ಲ ನೋಡ್ಕೊತ ಭಾಳ ಇದ್ದವು ರೀ ಕಡ್ಲಿಕಾಯಿ. ಅವನಿಗೆ ನೋಡ್ರಿ ಇಷ್ಟೆಲ್ಲ ಇದ್ದವು. ಅವನ್ನಿಷ್ಟೂ ಹಂಗೆ ಇಟ್ಕೊಂಡ್ರೆ ಅದು ಕೆಂಪನು ಅಕ್ಕವು. ಕಾಯಿ ಹಸಿರಿದ್ವಲ್ರಿ, ಎಲ್ಲ ಕೆಂಪು ಅಕ್ಕವು ಇನ್ನಂಥೇಳಿ ಅವತ್ತು ರಾತ್ರಿ ಎಲ್ಲ ಟಿ ವಿ ನೋಡ್ಕೊತ ಎಲ್ಲರೂ ಕುಂತ್ಕೊಂಡು ಅವನ್ನ ಕಾಯೆಲ್ಲನೂ ಸೋಸ್ಕೊಂಡ್ವಿ ನೋಡ್ರಿ. ಅಂದ್ರೆ ಅದು ಕಡ್ಲಿಕಾಯಿ ಎಷ್ಟು ತಕ್ಕೊಂಡು ಈ ರೀತಿಯ ಸೊಪ್ಪೆಲ್ಲನೂ ತೆಗೆದು ಇಟ್ಟಿತ್ತು. ಅವತ್ತು ಟಿ ವಿ ನೋಡ್ಕೊತ ಹೆಂಗೆ ಸೋಸ್ಕೊಂಡಿದ್ಮೇಲೆ ಅದು ಎಲ್ಲ ಸೊಪ್ಪು ರಾತ್ರಿ ಲೇಟ್ ಆತ್ರಿ ಅದನ್ನ ಸೋಸ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಉಳಿತು. ಆಮೇಲೆ ಮತ್ತು ಅದೊಂದು ಸ್ವಲ್ಪ ಇಟ್ವಿ ಅಂತಂದ್ರೆ ಮತ್ತು ಮರನೇ ದಿನಕ್ಕೆ ಅಷ್ಟು ಮತ್ತು ಕಸ ಹಾಕತ್ತೀನಿ ಅಂಥೇಳಿ ಇವತ್ತು ಪೂರ್ತಿ ಅದನ್ನು ಮುಗಿಸ್ಕೊಡೋಣ ಅಂಥೇಳಿ ನಾನು ಅದನ್ನಿಷ್ಟೂ ಸೋಸ್ಕೊಂಡಿದ್ದೆ. ಅದು ಹಾಗಾಗಿ ರಾತ್ರಿ ಅದನ್ನೆಲ್ಲ ತೆಗ್ಯಾಕೆ ಬೇಸರ ಅಂಥೇಳಿ ಅನ್ನಿಸ್ತ್ರಿ. ಅದ್ರಾಗ ಗುಬ್ಬಿನೂ ಆಕಿ ಇದನ್ನು ಮಾಡ್ತಾಳೆ ಮತ್ತಂಥೇಳಿ ಕಿರಿಕಿರಿನೂ ಮಾಡತ್ತಿದ್ಲ. ಹಾಗಾಗಿ ಅದನ್ನ ಹಂಗೆ ಇಟ್ಟಿದ್ದೆ ರೀ. ಆಮೇಲೆ ಮತ್ತು ಬೆಳಿಗ್ಗೆದ್ದು ಫಸ್ಟ್ ಅದೇ ಕೆಲಸನ ಮಾಡಿಕೊಂಡೆ. ಎಲ್ಲನೂ ತೆಗೆದು ಹೊರಗೆ ಹಾಕಿದ್ರಾತಂಥೇಳಿ ಎಲ್ಲನೂ ತೆಗೆದು ಹೊರಗೆ ಹಾಕಿದರೆ ದನ ಎಲ್ಲ ಬರ್ತಾವಲ್ರಿ ತಿಂದು ಹೊಕ್ಕಾವಂಥೇಳಿ ಎಲ್ಲನೂ ತೆಗೆದು ಹೊರಗೆ ಹಾಕಿದೆ. ಆಮೇಲೆ ಸೃಜನಂದೆಲ್ಲನೂ ಅವನ್ನೆಲ್ಲ ಮುಗಿಸಿ ಅವನ ಸ್ಕೂಲಿಗೆ ಕಳಿಸ್ಬೇಕಂಥೇಳಿ ನಾನೀಗ ರೆಡಿ ಮಾಡ್ಕೊಳಕತ್ತಂಥದ್ದು ನೋಡ್ರಿ. ಹಂಗೆ ನಾನು ಏನಂತ ಹೇಳಿದ್ರೆ ಇವತ್ತು ರೊಟ್ಟಿದ ನಾವು ಬಿಟ್ಟಿದ್ದೆ ರೀ ರೊಟ್ಟಿ ಮಾಡೋದು ಇವತ್ತು. ಯಾಕಂತ ಹೇಳಿದ್ರೆ ಒಂದು ಏನಂತ ಹೇಳಿದ್ರೆ ರೊಟ್ಟಿ ಇದ್ದು, ಸಜ್ಜಿ ರೊಟ್ಟಿ ಇದ್ದು, ಅದೊಂದು ಕಾರಣ. ಆಮೇಲೆ ಮನೆಯವರು ಲಘು ಹೊಂಟಿದ್ರು. ಆಮೇಲೆ ಗುಬ್ಬಿನೂ ಸ್ವಲ್ಪ ಕಿರಿಕಿರಿನ ಮಾಡತ್ತಿದ್ಲು ರೀ. ಹಾಗಾಗಿ ನೋಡ್ರಿ ಇಲ್ಲಿ ಬಂದು ನೋಡಿ ಹೋದ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಇವತ್ತು ರೊಟ್ಟಿ ಮಾಡೋದು ಬೇಡ ಅಂಥೇಳಿ ರೊಟ್ಟಿದು ಬಿಟ್ಟು ಉಪ್ಪಿಟ್ಟೆಲ್ಲನೂ ಮಾಡಿ ಸೃಜನಿಗೆ ಉಪ್ಪಿಟ್ಟೆಲ್ಲ ತಿಂದ. ಆಮೇಲೆ ಬಾಕ್ಸಿಗೆ ಅನ್ನ ಎಲ್ಲ ಹಾಕಿ ಒಂದಷ್ಟು ಹಣ್ಣೆಲ್ಲ ಇದ್ವಲ್ರಿ ಅವನ್ನೆಲ್ಲ ಇಟ್ಟು ಕಳಿಸ್ತಂತದ್ರಿ ನಾನು ಇದನ್ನು. ಹಂಗೆ ರೊಟ್ಟಿ ಎಲ್ಲ ಮಾಡಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕೆಲಸ ಬೆಳಿಗ್ಗೆ ಅಂತಂದ್ರೆ ಲಘು ಆದಂಗೆ ಆಗ್ಬಿಡ್ತೈತ್ರಿ. ಅದೇ ರೊಟ್ಟಿಗಿನ ಟೈಮ್ ಭಾಳ ಹಿಡಿತೈತಿ ರೊಟ್ಟಿ ಮಾಡೋಕೆ. ರೊಟ್ಟಿ ಇಲ್ಲ ಅಂತಂದ್ರೆ ಈಗ ಉಪ್ಪಿಟ್ಟೆಲ್ಲ ಅಂದ್ರೆ ಒಂದು 10-15 ನಿಮಿಷನಾಗ ನಂದದು ಕೆಲಸ ಮುಗಿತೈತಿ. ಆಮೇಲೆ ನಾನು ಈ ರೀತಿ ಬೇರೆ ಕೆಲಸ ಎಲ್ಲನೂ ಮಾಡ್ಕೊಳಕ್ಕೆ ನಂಗೆ ಟೈಮ್ ಸಿಗ್ತೈತೆ ನೋಡ್ರಿ. ಹಾಗಾಗಿ ನನಗೆ ಬೆಳಿಗ್ಗೆನೇ ಒಂದು ಸ್ವಲ್ಪ ಎಲ್ಲ ಅದನ್ನೆಲ್ಲ ಅಲ್ಲೆಲ್ಲ ಕಟ್ ಮಾಡ್ಕೊಂಡಿರ್ತಿಲ್ರಿ, ಅದೆಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲ ತಕ್ಕೊಂಡ್ರಾತಂಥೇಳಿ ಗ್ಯಾಸ್ ಕಟ್ಟಿ ಅಂತೇಳಿ ಇದೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾತು ಈಗ ಅಂಥೇಳಿ ಇದು ಬೆಳಿಗ್ಗೆನೇ ನಾನು ಮಾಡ್ಕೊಂಡಂಥ ವೀಡಿಯೋ ರೀ. ರೊಟ್ಟಿ ಎಲ್ಲ ಮಾಡಾಕತ್ತಿದ್ದೆ ಅಂತಂದರೆ ಬೆಳಿಗ್ಗೆ ಅದ್ರದ್ದೇ ಟೈಮ್ ಹಿಡಿತೈತ್ರಿ. ಅದಿಲ್ಲ ಅಂತಂದ್ರೆ ನಂಗೆ ಆಲ್ಮೋಸ್ಟ್ ಟೈಮ್ ಭಾಳ ಸೇವ್ ಆಗುವಂಥದ್ದು ಆ ರೀತಿ ಇರ್ತೈತೆ ನೋಡ್ರಿ. ಹಂಗೆ ಇಲ್ಲಿ ಸೃಜನ ಎಲ್ಲ ರೆಡಿಯಾಗಿದ್ದಾರೆ. ಅವಂಗೆ ಒಂದು ಸ್ವಲ್ಪ ಕುಂಕುಮ ಹಚ್ಚಿ ಕಳ್ಸೋದು, ಒಂದು ಸ್ವಲ್ಪ ದೇವ್ರದ್ದು ಏನಾದರೂ ಇಲ್ಲಿ ಹಣೆ ಮೇಲೆ ಹಚ್ಚಿ ಕಳಿಸ್ಬೇಕಂಥೇಳಿ ಹಚ್ಚಿರ್ತೇನೆ ಒಂದೊಂದು ದಿವ್ಸ ನೆನಪಾದಾಗ. ಒಂದೊಂದು ಸಲ ನೆನಪಾಗೋದಿಲ್ಲ, ಒಂದೊಂದು ಸಲ ನಾನೇ ನೆನಪು ಮಾಡಿಸ್ತೇನೆ, ಒಂದೊಂದು ಸಲ ತಾನು ನೆನಪು ಮಾಡಿ ಹಚ್ಚು ಮಮ್ಮಿ ಅಂತ ಹೇಳ್ತಾನೆ. ಹ್ಞೂ ಅಂತ ಹೇಳಿ ನಾನಲ್ಲೇ ಎಲ್ಲದು ರೆಡಿ ಇತ್ತಲ್ರಿ ಫೋನ್ ಸ್ಟಿಕ್ಕಿಗೆಲ್ಲ ಹಾಕಿಟ್ಟಿದ್ನೆಲ್ಲ
ನೋಡ್ರಿ ಅವ ತಾನು ಅದೆಲ್ಲ ಮಾಡತ್ತಾನ, ಭಾಳ ನಾಟಕ ಮಾಡ್ತಾನೆ ಅವ. ಹಂಗಾಗಿ ನಾ ಅದನ್ನು ಆಫ್ ಮಾಡು ಅಂತ ಹೇಳಿದ ಕೂಡಲೇ ಅಂದ್ರೆ ಮತ್ತೆ ಆಫ್ ಮಾಡಿದ. ಆ ರೀತಿ ಎಲ್ಲ ಮಾಡ್ತಿರ್ತಾನೆ. ನಾನು ಅದನ್ನು ಹಚ್ಚುವಾಗಷ್ಟೇ ಆನ್ ಮಾಡ್ಕೊಂಡು ಆಮೇಲೆ ಆಫ್ ಮಾಡೋದನ್ನಂತ ಹೇಳಿದ್ದೆ. ಅವ ಅಷ್ಟೆಲ್ಲ ಇದನ್ನು ಮಾಡಿ ಆಮೇಲೆ ಆಫ್ ಮಾಡಾದ್ಮೇಲೆ ಆಫ್ ಮಾಡಿದ ನೋಡ್ರಿ. ಹಂಗೆ ಅವಂಗೆ ಸ್ಕೂಲಿಗೆ ಹೋಗ್ಬೇಕು ಬಸ್ಸಿಗೆ ಅಂತಂದ್ರೆ ಹೋಗಿ ಒಬ್ರು ಹೊರಗೆ ನಿಲ್ಲಬೇಕಿಲ್ಲ ಅಂತಂದ್ರೆ ಅಲ್ಲೇ ನಿಂತು ಚಿರ್ತಿರ್ತಾನೆ ಹೊರಗೆ ಹೋಗಿ. ಮಮ್ಮಿ ಪಪ್ಪ ಯಾರಾರ ಒಬ್ಬರು ಒಟ್ಟು ಅವು ಬಸ್ ಹತ್ತು ಮಟನೂ ಹೋಗಿ ಅಲ್ಲಿ ನಾವು ನಿಲ್ಬೇಕು, ಆ ರೀತಿ ಮಾಡ್ತಿರ್ತಾನೆ. ಹಾಗಾಗಿ ನಾನು ಹೋಗಿ ಇಲ್ಲಿ ನಿಂತ್ಕೊಂಡಿರಿ, ಅಲ್ಲಿ ಅವು ಗೇಟ್ ಹತ್ರ ಅಲ್ಲಿ ನಿಲ್ಲಿಸಿ ನಾನು ಇಲ್ಲಿ ನಿಂತ್ಕೊಂಡಿದ್ದೆ. ಗುಬ್ಬಿಗೆ ಒಂದು ಸ್ವಲ್ಪ ಮೈ ಬಿಸಿ ಆಗಿತ್ತು ರೀ ಅವತ್ತು. ಹಾಗಾಗಿ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡತ್ತಿದ್ಲ. ಹಾಗಾಗಿ ಎತ್ಕೊಂಡೇನೆ ನಿಂತಿದ್ದೆ ನಾನು. ಇಲ್ಲಾಂದ್ರೆ ಅಷ್ಟೇನು ಕಿರಿಕಿರಿ ಇರಂಗಿಲ್ಲಕ್ಕಿದ್ದ, ಸ್ವಲ್ಪ ಯಾಕೋ ಮೈ ಬಿಸಿ ಆದಂಗೆ ಆಗಿತ್ತಕ್ಕಿಂದ. ಹಾಗಾಗಿ ಸ್ವಲ್ಪ ಕಿರಿಕಿರಿನ ಮಾಡತ್ತಿದ್ಲ. ಎತ್ಕೊಂಡು ನಿಂತಿದ್ದೆ. ಅವ ಏನೇನೋ ಮಾತು ಹೇಳತ್ತಿದ್ದ, ಅಲ್ಲೇ ನಿಂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡನ ಏನೇನೋ ಮಾತಾಡತ್ತಿದ್ದ ರೀ. ಅವ ಹಂಗಾತ ಹಿಂಗಾತ ಹೇಳ್ತಿರ್ತಾನೆ ರೀ, ಏನೇನೋ ಸಿಕ್ಕಾಪಟ್ಟಿ ಒಂದೊಂದು ಟೈಮ್ ಏನೇನೋ ಹೇಳ್ತಿರ್ತಾನೆ ವಟ 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 ಅಂಥೇಳಿ. ಆ ರೀತಿ ಮಾಡ್ತಿರ್ತಾನೆ ರೀ ಅವ. ಆಮೇಲೆ ಅವಂಗೆಲ್ಲ ಕಳಿಸಿ ಆದಮೇಲೆ ಮತ್ತೆ ಬಂದೆ ಗುಬ್ಬಿಗೆಲ್ಲ ಮಲಗಿಸ್ಕೊಂಡೆ ರೀ. ಮಲಗಿಸ್ಕೊಂಡು ಆದಮೇಲೆ ಇದು ಹೇಳಿದ್ದೆ ಅಲ್ರಿ, ನಾನು ಬೆಳಿಗ್ಗೆ ಇವತ್ತು ನಮ್ದು ಏನಂತ ಹೇಳಿದ್ರು ಉಪ್ಪಿಟ್ಟಾಗಿತ್ತು. ನಾಷ್ಟ ಉಪ್ಪಿಟ್ಟು ಮಾಡಿದ್ದೆ ಇತ್ತು. ಉಪ್ಪಿಟ್ಟು ನನಗದೆಲ್ಲ ಆರಿತ್ತಲ್ರಿ, ನನಗದು ಬಿಸಿ ಇದ್ರಷ್ಟ ತಿನ್ಬೇಕಂಥೇಳಿ ಅನ್ಸೋವಂಥದ್ದು ರೀ. ಅದು ಅಂತಲ್ಲ, ನಂಗೆ ಊಟನೂ ಅಷ್ಟೇ ಬಿಸಿ ಇರಬೇಕು. ಇನ್ನು ಮಧ್ಯಾಹ್ನ ನಡಿತೈತಿ ಆ ರೀತಿಯೆಲ್ಲ. ಮತ್ತು ಆಲ್ಮೋಸ್ಟ್ ಮಧ್ಯಾಹ್ನ ಆರಿದ್ದೇನೆ ಇರ್ತೈತೆ ಬಿಡಿ, ಯಾಕಂದ್ರೆ ಬೆಳಿಗ್ಗೆಲ್ಲ ಮಾಡಿರ್ತೀವಿ. ಆದರೆ ನೀವು ಬೆಳಿಗ್ಗೆ ಆಮೇಲೆ ರಾತ್ರಿ ಒಂದು ಸ್ವಲ್ಪ ಬಿಸಿದು ಇದ್ರೆ ನಂಗೆ ಜಾಸ್ತಿ ಊಟ ಮಾಡುವಂಗೆ ಅನ್ಸೋವಂಥದ್ದು. ಹಾಗಾಗಿ ಉಪ್ಪಿಟ್ಟೆಲ್ಲ ಅದು ಮಾಡಿಟ್ಟಿದ್ದೆ ಅಲ್ರಿ, ಸೃಜನ್ ಹೋಗುವಾಗ ಮಾಡಿಟ್ಟಿದ್ದೆ. ಆಮೇಲೆ ಮತ್ತು ಗುಬ್ಬಿಗೆ ಮಲಗಿಸಿ ನಾನೆಲ್ಲ ಜಳಕ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಮಾಡುವಷ್ಟೊತ್ತಿಗೆ ಅದೆಲ್ಲ ಆರೋಗಿತ್ತು ರೀ. ಹೀಗಾಗಿ ನಂಗೆ ಯಾಕೋ ಅದನ್ನು ತಿನ್ಬೇಕಂತೇಳಿ ಅನ್ನಿಸ್ಲಿಲ್ಲ. ಈ ರೀತಿಯಾಗಿ ಒಂದು ಬ್ರೆಡ್ ರೆಸಿಪಿ ಮಾಡ್ಕೊಳಕತ್ತಿದ್ದೆ ನೋಡಿರಿ. ಏನಿಲ್ಲ, ಇದೊಂದು ಅಷ್ಟೇ ಬ್ರೆಡ್ ಇದ್ದು ಮನ್ಯಾಗ ಹೆಂಗೂ ಇದ್ದು ಅಲ್ಲ, ಅದಕ್ಕೆ ಬೇಕಾಗಿರೋದು ಬ್ರೆಡ್ಡು ಆಮೇಲೆ ಈ ರೀತಿ ಸೇವು ಬೇಕು ರೀ. ಅದಕ್ಕೆ ಮೇಯ್ನಾಗಿ ಬ್ರೆಡ್ ಸೇವು ಇದ್ರೆ ಸಾಕು. ಒಂದು ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಆ ರೀತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಮಸ್ತಾಗಿರ್ತೈತೆ ರೀ. ಸೇವು ಇರ್ತೈತಲ್ಲ ಭಾಳ ರುಚಿ ಅನ್ನಿಸ್ತೈತಿ. ಸೇವು ಇರ್ಬೇಕು ಮೇಯ್ನಾಗಿ. ಹಂಗೆ ಅದು ಒಂದು ಮಾಡ್ಕೊಂಡು ತಿಂದು ಆಮೇಲೆ ಒಂದು ಸ್ವಲ್ಪ ಚಹಾ ಎಲ್ಲ ಮಾಡ್ಕೊಂಡು ಕುಡಿದೆ ನೋಡ್ರಿ. ಇದೆಲ್ಲ ಆದಮೇಲೆ ನಂದೆಲ್ಲ ಚಹಾ ಎಲ್ಲ ಕುಡಿಯೋದು ಆಗುವಷ್ಟೊತ್ತಿಗೆ ಅಂತಂದ್ರೆ ಗುಬ್ಬಿ ಎದ್ದಾದ್ಮೇಲೆ ಆಕಿಗೆ ಒಂದು ಸ್ವಲ್ಪ ಹೊರಗೋಗಿ ಅಲ್ಲೇ ಒಂದೇನೋ ಪಕ್ಷಿ ಬಂದು ನಿಂತಿತ್ತು ರೀ. ಅದನ್ನು ನೋಡ್ರಿ ಇಲ್ಲಿ ಹೆಂಗೆ ನೋಡಾತಾಳ, ಬಗ್ಗೆ ನೋಡಾಕತ್ತಿದ್ಲ. ನಾನು ಹೆಂಗೆ ನೋಡಾತಾಳಲ್ಲ ಸುಮ್ಮನೆ. ಆಕಿ ಬೆಳಿಗ್ಗಿಂದನೇ ಸ್ವಲ್ಪ ಕಿರಿಕಿರಿನ ಮಾಡಾತಿದ್ಲ. ಹಂಗಾಗಿ ನೋಡ್ಕೊತ ಕುಂತಿದ್ಲಲ್ಲ, ಅದನ್ನು ತೋರಿಸ್ಕೊಂಡು ನಾನು ಆಕೆಗೆ ಕುಂತ್ಕೊಂಡಿದ್ದೆ. ಎಲ್ಲಿ ಹೋತದ ಅಲ್ಲೈತೆ ನೋಡ್ದು ಗುಬ್ಬಕ್ಕ. ಗುಬ್ಬಿ ಇಲ್ಲೈತೆ ನೋಡ್ದು ಗುಬ್ಬಿ ಬಂಗಾರಿ. ಅಯ್ಯೋ ನೋಡತೈತ್ರಿ, ಫೋನ್ ಓದಾತೈತ್ರಿ. ಇದು ಏನು ಕಾಣತಿಲ್ಲ. ಹಿಂಗೆ ನೋಡಿಲ್ದ ಈ ಕಡೆ ಹಿಂಗೆ ಮಾಡಿ, ಹಿಂಗೆ ಮಾಡಿ ಹಿಂಗೆ ಕಾಣ್ತೈತಿ. ಹಾಂ ಕಾಣಿಸತ್ತಿಲ್ಲ. ಇಲ್ಲ ಐತೆ ನೋಡ್ದೆ ಗುಬ್ಬಿ. ಇವ್ರು ನೋಡತ್ತೀರಿ. ಹಾಂ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಆಕೆಗೆಲ್ಲ ಮುಗಿಸಿದೆ. ಆದರೂ ಆಕೆ ಯಾಕೋ ಸ್ವಲ್ಪ ಕಿರಿಕಿರಿನ ಮಾಡತ್ತಿದ್ಲ. ಮೈನೂ ಬಿಸಿ ಆಗಿತ್ತು ರೀ ಆಕಿಂದ. ಹಾಗಾಗಿ ಸಂಜೆ ಮುಂದೆ ಅವ್ರ ಪಪ್ಪ ಎಲ್ಲ ಬಂದಿಂದ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಒಂದು ಸ್ವಲ್ಪ ಹಣ್ಣೆಲ್ಲ ತೊಗೊಬಂದ್ರೆ ಆತ ಆ್ಯಪಲ್ ಅಂತ ಹೇಳಿ ಅಲ್ಲೇ ಸಮೀಪ ಇತ್ತಲ್ರಿ, ಹೋಗಿ ತೊಗೊಬಂದ್ವಿ. ಆಕೆ ಅವರಷ್ಟು ಹೋದರು ಅಂತಂದ್ರೆ ಆಕೆ ಮೊದಲ ಕಿರಿಕಿರಿ ಮಾಡತ್ತಿದ್ಲ. ಅವರೆಲ್ಲ ಬಂದು ಅವ್ರು ಹೋದರು ಮತ್ತು ಗಾಡಿ ಮೇಲೆ ಅಂತಂದ್ರೆ ನಂಗೆ ಮನ್ಯಾಗ ನಿಲ್ಲಕ್ಕೆ ಕೊಡೋಂಗಿಲ್ಲ. ಸಿಕ್ಕಾಪಟ್ಟೆ ಅಳ್ತಾಳೆ. ಹಾಗಾಗಿ ನಾನು ಹೋದೆ ರೀ ಆಕಿನ ಕರ್ಕೊಂಡೆ. ಸುಮ್ಮನೆ ಇರ್ತಾಳೆ, ಇಲ್ಲಾಂದರೆ ಎಷ್ಟು ಕಿರಿಕಿರಿ ಮಾಡ್ತಾಳಂದ್ರೆ ಮೊದ್ಲಕ್ಕೆ ಕಿರಿಕಿರಿ ಸಂಜೆ ಮಟ್ಟ ಕಿರಿಕಿರಿ
ಆಕಿ ಮಾಡಿದ್ದಕ್ಕೆ ನಂಗೆ ಸಾಕಾಗಿ ಹೋಗಿತ್ತು. ಹಾಗಾಗಿ ನಾನು ಅವ್ರ ಜೊತೆ ಹೋದ್ರೆ ಆಕಿ ಸುಮ್ಮನೆ ಇರ್ತಾಳೆ, ಇಲ್ಲ ಅಂತ ಸಿಕ್ಕಾಪಟ್ಟಿ ನಂಗೆ ತ್ರಾಸು ಕೊಡ್ತಾಳೆ. ಹಾಗಾಗಿ ಅಲ್ಲೇ ಸಮೀಪನೇ ಐತ್ರಿ. ಹಾಗಾಗಿ ನಾನು ಹೋಗಿ ಬಂದೆ. ಬಂದಾದ್ಮೇಲೆ ಒಂದು ಸ್ವಲ್ಪ ಇದನ್ನು ಮಾಡ್ಕೊಳ್ಳೋಣ, ಪಚಡಿ ಥರ ಮಾಡ್ಕೊಂಡ್ರೆ ಆತಂತ ಹೇಳಿ ನನಗೆ ಮೂಲಂಗಿ, ಆಮೇಲೆ ಮೂಲಂಗಿದ ಸೊಪ್ಪು, ಅದ್ರಾಗಿದ್ದಿದ್ದ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಎಲ್ಲನೂ ಹಾಕಿ ಪಚಡಿ ಮಾಡ್ಕೊಂಡ್ರೆ ಆತಂತ ಹೇಳಿ ಮಾಡ್ಕೊಳತ್ತಿದ್ದೆ ನೋಡ್ರಿ. ಏನಂತಂದ್ರೆ ಬೆಳಿಗ್ಗೆ ನಾನು ಒಂದು ಸ್ವಲ್ಪ ಎಲ್ಲನೂ ತರಕಾರಿ ಹಾಕಿ, ಆಮೇಲೆ ಹೆಸರು ಕಾಳು ಆಮೇಲೆ ಒಂದಷ್ಟೆಲ್ಲ ತರಕಾರಿ ಹಾಕಿ ಒಂದು ದಪ್ಪ ಸಾರು ಥರನ ಮಾಡಿಟ್ಟಿದ್ದೆ ರೀ. ಅಂದರೆ ಮಧ್ಯಾಹ್ನ ಅನ್ನಕ್ಕಂತ ಹೇಳಿ ಎಲ್ಲ ಮಾಡಿಟ್ಟಿದ್ದೆ. ಮತ್ತು ಹೆಂಗೂ ಇವು ಮೂಲಂಗಿ ಇದು ಎಲ್ಲ ಇತ್ತಲ್ರಿ, ಹಾಗಾಗಿ ಮತ್ತಿನ್ನು ಕೆಡ್ತೈತೆ ಅಂತ ಹೇಳಿ, ಆಮೇಲೆ ಅದು ರೊಟ್ಟಿನೂ ಇತ್ತಲ್ರಿ, ಅದಕ್ಕಂತ ಹೇಳಿ ನಾನು ಅದನ್ನು ಮಾಡಿದ್ದೆ. ಆಮೇಲೆ ಇದೇನಂತ ಹೇಳಿದ್ರೆ ಅದೇ ಕಡ್ಲೆಕಾಳು ಸುಲಿದಿಟ್ಟಿದ್ದು ಹೇಳಿದೆ ಅಲ್ರಿ ನಿಮ್ಗೆ, ಆಗಲೇ ತೋರಿಸಿದ್ದೆ ಅಲ್ಲ, ಆ ಕಾಳು ಸ್ವಲ್ಪ ಎಲ್ಲನೂ ಮತ್ತೆ ಸುಲ್ಕೊಂಡೆ ಅದು ಈ ಥರ ಚಟ್ನಿ ಥರ ಮಾಡಿಕೊಂಡೆ ನೋಡ್ರಿ. ಅದನ್ನೆಲ್ಲನೂ ನಂಗೆ ವಿಡಿಯೋ ಮಾಡ್ಕೊಳಕ್ಕೆ ನೆನಪಾಗಲಿಲ್ಲ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಈ ರೀತಿಯಾಗಿ ಬಂದಿತ್ತು ನೋಡ್ರಿ. ಇದನ್ನು ಪೂರ್ತಿ ಸಣ್ಣಗೆ ನಾವು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಈ ರೀತಿ ಅದು ಏನಂತೀವಿ, ಉಟ್ಟ ಬಟ್ಟ ಅಂತ ಹೇಳ್ತೀವಿ ನಮ್ಮ ಕಡೆ, ಅಂದ್ರೆ ತರ್ತರಿಯಾಗಿರ್ಬೇಕು. ಅದು ಪೂರ್ತಿ ಸಣ್ಣಗೆ ಆತಂದ್ರೆ ಅಷ್ಟು ರುಚಿ ಕೊಡೋಂಗಿಲ್ಲ. ಹಂಗೆ ಆ ಕಡ್ಲೆ ಕಾಳು ಸುಲ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಲ್ಲನೂ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಉಪ್ಪು, ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಾಡ್ಕೊಂಡಂಥದ್ದು ನೋಡ್ರಿ. ಅದನ್ನೆಲ್ಲ ಮಾಡ್ಕೊಳಕ್ಕೆ ನನಗೆ ನೆನಪಾಗಲಿಲ್ಲ. ಆಮೇಲೆ ನಾನು ಈ ರೀತಿ ಅದನ್ನು ಮೂಲಂಗಿ ಎಲ್ಲ ತೆರೆದು ಅದ್ರದ್ದು ಸೊಪ್ಪೇನೂ ಐತಲ್ರಿ, ಅದು ಚಲೋ ಇತ್ತು. ಎಷ್ಟು ಚಲೋ ಸಿಗ್ತೈತಲ್ಲ ಅಷ್ಟು ತೊಗೊಂಡು ಅದನ್ನು ಕಟ್ ಮಾಡಿಕೊಂಡೆ. ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಎಲ್ಲ ಹಾಕಬೇಕಿತ್ತು ರೀ. ಆದರೆ ಮೂಲಂಗಿನ ಸ್ವಲ್ಪ ಜಾಸ್ತಿನೇ ತೆರೆದಿದ್ದೆ ನಾನು, ಹಾಗಾಗಿ ಮತ್ತು ಜಾಸ್ತಿ ಆಕತಿ ಬೇಡ ಅಂಥೇಳಿ ನಾನು ಉಳ್ಳಾಗಡ್ಡಿನ ಹಾಕಲಿಲ್ಲ ರೀ. ಇದಕ್ಕೆ ಉಳ್ಳಾಗಡ್ಡಿನೂ ಒಂದು ಸ್ವಲ್ಪ ಹಾಕಿದ್ರೆ ಇನ್ನೂ ಚಲೋ ಆಕತಿ. ಒಂದು ಸ್ವಲ್ಪ ಕಹಿ ಅಂದ್ರೆ ಒಗ್ರು ಅಂತೇಳಿ ಅನ್ನಿಸ್ತೈತಿ, ಅದ್ರ ಹೆಲ್ತ್ಗೂ ಚಲೋ ಅಲ್ರಿ. ಹಾಗಾಗಿ ಇದು ಆ ರೀತಿಯ ಪಚಡಿ ಮಾಡಿಕೊಂಡೆ ನೋಡ್ರಿ. ಇವತ್ತಿನ ಒಂದು ನನ್ನ ದಿನ ಈ ರೀತಿಯಾಗಿ ಇದ್ದಂಥದ್ದು ನೋಡ್ರಿ. ಸೊ ಪ್ಲೀಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಸಿ ಯು.